ಆಗಸ್ಟ್ 2ರಂದು ಬೆಂಗಳೂರಿನಲ್ಲಿ ಪುಸ್ತಕ ಬಿಡುಗಡೆ ಕಾರ್ಯಕ್ರಮದಲ್ಲಿ ನಟ ಅನಂತ್ನಾಗ್ ಆಡಿರುವ ಮಾತುಗಳು ಸೋಷಿಯಲ್ ಮೀಡಿಯಾದಲ್ಲಿ ಸಖತ್ ಟ್ರೋಲ್ಗೆ ಒಳಗಾಗಿದೆ. ವಿಶ್ವವಾಣಿ ಪ್ರಕಾಶನದ 9 ಕೃತಿಗಳ ಲೋಕಾರ್ಪಣೆ ಕಾರ್ಯಕ್ರಮದಲ್ಲಿ ಅವರು ಮಾತಾಡ್ತಾ ಜಂತರ್ ಮಂತರ್ ಪ್ರತಿಭಟನೆಯಲ್ಲಿ ವಿದ್ಯಾರ್ಥಿಗಳು ಆಡಿದ ಮಾತುಗಳನ್ನು ಮತ್ತು ಪ್ರಧಾನಿಯವರ ಆಡಳಿತದ ಬಗ್ಗೆ ಅನಂತ್ನಾಗ್ ಈ ಕಾರ್ಯಕ್ರಮದಲ್ಲಿ ತನ್ನ ಅಭಿಪ್ರಾಯವನ್ನು ಹಂಚಿಕೊಂಡದನ್ನು ಸೋಷಿಯಲ್ ಮೀಡಿಯಾದಲ್ಲಿ ಪ್ರಶ್ನಿಸಲಾಗ್ತಾ ಇದೆ. ಈ ದೇಶದಲ್ಲಿ ಆಡಳಿತ ಅಥವಾ ಗವರ್ನೆನ್ಸ್ ಬಗ್ಗೆ ಮೋದಿಗಿಂತ ಹೆಚ್ಚು ಗೊತ್ತಿರುವವರು ಯಾರಾದರೂ ಇದ್ದಾರಾ? ಅವರು 14 ವರ್ಷ ಸಿಎಂ ಆಗಿದ್ದಾರೆ, 12 ವರ್ಷ ಪಿಎಂ ಆಗಿದ್ದಾರೆ. ಇಂಥವರು ಇನ್ನೊಬ್ಬರು ಹುಟ್ಟುವುದಿಲ್ಲ, ಭಗವಂತ ಅವರಿಗೆ ದೀರ್ಘಾಯುಷ್ಯ ಕೊಡಲಿ ಅಂತವರು ಹೇಳಿದ್ದಾರೆ. ಹೀಗೆ ಹೇಳುವಾಗ ಅವರ ಪಕ್ಕದಲ್ಲಿ ಇರುವ ಚಕ್ರವರ್ತಿ ಸೂಲಿಬೆಲೆ ಚಪ್ಪಾಳೆ ತಟ್ಟುವುದು ವಿಡಿಯೋದಲ್ಲಿದೆ. ತಮ್ಮೆಲ್ಲರಿಗೂ ಗೊತ್ತಿರುವ ವಿಚಾರವೇ, ಯಾರಾದರೂ ಈ ದೇಶದಲ್ಲಿ ಆಡಳಿತ ಅಂದರೆ ಏನು, ಗವರ್ನೆನ್ಸ್ ಅಂದರೆ ಏನು, ಮೋದಿಗಿಂತ ಗೊತ್ತಿದ್ದವರು ಯಾರಾದರೂ ಇದ್ದಾರಾ? 14 ವರ್ಷ ಆಸ್ ಚೀಫ್ ಮಿನಿಸ್ಟರ್, 12 ಇಯರ್ಸ್ ಆಸ್ ಪ್ರೈಮ್ ಮಿನಿಸ್ಟರ್, ಇನ್ನೊಬ್ಬ ತೋರಿಸಿ ಇನ್ನೊಬ್ಬ ಹುಟ್ಟೋದಿಲ್ಲ. ಅದಕ್ಕೆ ಅವ್ರಿಗೆ ದೀರ್ಘಾಯುಷ್ಯ ಭಗವಂತ ಕೊಡಲಿ ಅಂತ ನಾನು. ಇದೇ ವೇಳೆ ಅನಂತ್ನಾಗ್ ಅವರು ಜಂತರ್ ಮಂತರ್ ಪ್ರತಿಭಟನೆಯ ಬಗ್ಗೆಯೂ ಹೇಳಿದ್ದಾರೆ. ಪ್ರಧಾನಿಯನ್ನ ನಿಂದಿಸಿದ ವಿದ್ಯಾರ್ಥಿಗಳ ಬಗ್ಗೆ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ನಿಂದಿಸಿದ ವಿದ್ಯಾರ್ಥಿಗಳು ಹಳ್ಳಿಯವರಲ್ಲ ಅಂತ ಹೇಳಿದ್ದಾರೆ. ಪ್ರಧಾನಿಯವರು ಕ್ಷಮೆಯಾಚಿಸಿದ್ದಕ್ಕೂ ಅವರು ಆತಂಕ ವ್ಯಕ್ತಪಡಿಸಿದ್ದಾರೆ. ಅವರ ಬದಲು ನನ್ನ ಕೆನ್ನೆಗೆ ನಾನು ಹೊಡ್ತಾ ಇದ್ದೇನೆ ಎಂದು ಹೇಳಿದ್ದಾರೆ. ಪ್ರಧಾನಿ ಗ್ರೇಟ್ನೆಸ್ ಅನ್ನ ಕೂಡ ಹೊಗಳಿದ್ದಾರೆ. ಬಹಳ ಮುದ್ದು ಮಾಡಿ ಬಾಳೆ ಎಲ್ಲವೂ ನಾವೆಲ್ಲ ಬಾಲ್ಯದಲ್ಲಿ ಪಟ್ಟ ಬಡತನ ಅಥವಾ ಯಾವುದನ್ನು ಅನುಭವಿಸದೆ ಈಗ ಬೆಳೆದಿದ್ದರಿಂದನೇ, ಅದರಲ್ಲೂ ಇದು ಕೂಡ ಯಾವ ಹಳ್ಳಿಯಿಂದ ಆಗೋದಿಲ್ಲ, ಇದು ಪಟ್ಟಣಗಳಲ್ಲೇ ಆಗೋ ರೋಗ ಇದು. ಹಳ್ಳಿಯಿಂದ ಬಂದವರು ನಮ್ಗೆ ಯಾವ ಇಂಥದ್ದು ಅಂಟು ರೋಗ ಬರಲಿಲ್ಲ, ಇವರಿಗೆ ಬಂದಿದೆ. ಇದು ಅವರ ಕ್ಷಮೆ ಕೇಳಿದರು ಪ್ರಧಾನಿ ಅಂತಂದಾಗ ನನಗೆ ನಾನೇ ಕೆನ್ನೆ ಮೇಲೆ ತಪ್ಪಾಯಿತು. ಯಾರು ಕ್ಷಮೆ ಕೇಳೋದಾ ಇವ್ರದ್ದು? ಎನಿವೇ, ದಟ್ ಈಸ್ ದ ಗ್ರೇಟ್ನೆಸ್ ಆಫ್ ಅವರ್ ಪ್ರೈಮ್ ಮಿನಿಸ್ಟರ್. ಅದಕ್ಕೆ ನನಗಂತೂ ಆಗ್ತಿದೆ. ಇದೀಗ ಸೋಷಿಯಲ್ ಮೀಡಿಯಾದಲ್ಲಿ ಈ ವಿಡಿಯೋ ಸಾಕಷ್ಟು ವೈರಲ್ ಆಗ್ತಾ ಇದೆ. ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆಯಿಂದ 21 ವಿದ್ಯಾರ್ಥಿಗಳು ಆತ್ಮಹತ್ಯೆ ಮಾಡಿಕೊಂಡಾಗ ಅನಂತ್ನಾಗ್ ಮಾತಾಡಲಿಲ್ಲ. ಜಂತರ್ ಮಂತರ್ನಲ್ಲಿ ವಿದ್ಯಾರ್ಥಿಗಳ ಮೇಲೆ ಪೊಲೀಸರು ಲಾಠಿ ಪ್ರಯೋಗಿಸಿದಾಗ ಇವರು ಮಾತಾಡಲಿಲ್ಲ. ಪೆಲೆಟ್ ಗನ್ ಹಾರಿಸಿದಾಗ ಇವರಿಗೆ ನೋವಾಗಲಿಲ್ಲ. ಆಣಿ ಇರುವ ಬೆತ್ತದಿಂದ ವಿದ್ಯಾರ್ಥಿಗಳನ್ನು ಚುಚ್ಚಿದಾಗ ಇವರಿಗೆ ಏನೂ ಅನಿಸಲಿಲ್ಲ. ಆದರೆ ಇದೀಗ ವಿದ್ಯಾರ್ಥಿಗಳು ಅಸಭ್ಯವಾಗಿ ಮಾತಾಡಿದ್ದಾರೆ ಎಂಬುದು ಇವರಿಗೆ ಕರುಳು ಕಿತ್ತು ಬರುವಂತೆ ನೋವಾಗ್ತಾ ಇದೆ ಅಂತ ಅನೇಕರು ಪ್ರಶ್ನಿಸಿದ್ದಾರೆ. ಬೆಂಗಳೂರಿನಲ್ಲಿ ಪುಸ್ತಕ ಬಿಡುಗಡೆ ಕಾರ್ಯಕ್ರಮದಲ್ಲಿ ಇವರು ಈ ಮಾತುಗಳನ್ನು ಆಡುವಾಗ ಅತಿಥಿಗಳಾಗಿ ಗಾನಾ ಭಟ್, ಕಿರಣ್ ಉಪಾಧ್ಯಾಯ, ರಾಜು ಅಡಕಳ್ಳಿ ಮತ್ತು ವಿಶ್ವವಾಣಿ ಪತ್ರಿಕೆಯ ಸಂಪಾದಕ ವಿಶ್ವೇಶ್ವರ್ ಭಟ್ ಅವರು ಇದ್ದರು. ಅನಂತ್ನಾಗ್ ಅವರು ತೆರೆಯಲ್ಲಿ ಮಾತ್ರ ಅಲ್ಲ, ನಿಜ ಜೀವನದಲ್ಲೂ ತುಂಬಾ ಚೆನ್ನಾಗಿ ನಟನೆ ಮಾಡ್ತಾರೆ ಅಂತ ಈ ವಿಡಿಯೋವನ್ನು ವೀಕ್ಷಿಸಿದವರು ಸೋಷಿಯಲ್ ಮೀಡಿಯಾದಲ್ಲಿ ಟ್ರೋಲ್ ಮಾಡ್ತಾ ಇದ್ದಾರೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಗಡಿಯಾರ್ ಗ್ರೂಪ್ ಆಫ್ ಕಂಪನೀಸ್, ಸ್ಪೆಷಲೈಸ್ಡ್ ಇನ್ ಪೈಲಿಂಗ್ ಅಂಡ್ ಶೋರಿಂಗ್, engineering consultancy, firefighting, steel structures, real estate. Office, SIT Tower, Silicon Oasis, Dubai, UAE. ಸ್ನೇಹಿತರೆ, ನಿಮ್ಮ ಅದ್ಭುತ ಬೆಂಬಲದಿಂದ ಸನ್ಮಾರ್ಗ ನ್ಯೂಸ್ ಚಾನೆಲ್ ಈಗ 2 ಲಕ್ಷ ಸಬ್ಸ್ಕ್ರೈಬರ್ಗಳನ್ನು ದಾಟಿದೆ. ಇದು ನಮ್ಮ ಯಶಸ್ಸಲ್ಲ, ಇದು ನಿಮ್ಮ ಯಶಸ್ಸು. ನಮ್ಮ ಮುಂದಿನ ಗುರಿ 4 ಲಕ್ಷ. ಇದು ಕಷ್ಟವಲ್ಲ. ನೀವು ಮಾಡಬೇಕಾದದ್ದು ಸಿಂಪಲ್. ನೀವು ಸನ್ಮಾರ್ಗ ನ್ಯೂಸ್ ಚಾನೆಲ್ ವಿಡಿಯೋವನ್ನ ನಿಮ್ಮ ಸ್ನೇಹಿತರಿಗೆ, ಕುಟುಂಬದವರೊಂದಿಗೆ ಹಂಚಿಕೊಳ್ಳಿ ಮತ್ತು ಅವರಲ್ಲೂ ಸಬ್ಸ್ಕ್ರೈಬ್ ಮಾಡಲು ಹೇಳಿ. ನೀವು ಶಕ್ತಿಯನ್ನು ಕೊಡಿ, ನಾವು ನಿಖರ ಸುದ್ದಿ ಕೊಡ್ತೇವೆ. ಧನ್ಯವಾದಗಳು.